ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನೀಟ್ ಹೋರಾಟ ಶಮನದ ಬೆನ್ನಲ್ಲೇ ಸಂಪುಟ ವಿಸ್ತರಣೆಯ ಕಸರತ್ತು ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಇವತ್ತು ದೆಹಲಿಗೆ ಹಾರಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸಂಜೆ 6 ಗಂಟೆಗೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಬಹುತೇಕ ನಾಳೆಯೇ ಮುಹೂರ್ತ ಫಿಕ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ರಾಹುಲ್ ಗಾಂಧಿ ಅವರ ಅಂತಿಮ ಒಪ್ಪಿಗೆ ಒಂದೇ ಬಾಕಿ ಇದೆ. ಆದ್ರೆ ಆ ಅಂತಿಮ ಒಪ್ಪಿಗೆಯನ್ನ ಪಡೆಯೋದಕ್ಕೆ ಸಾಕಷ್ಟು ಅಡಚಣೆಗಳು ಎದುರಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಏನಾದ್ರೂ ಓಕೆ ಅಂತ ಹೇಳಿದ್ರೆ ನಾಡಿದ್ದೇ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ತಾರೆ. ಒಟ್ಟಾರೆಯಾಗಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹಾರಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಕುರಿತಂತೆ ಚರ್ಚೆಯನ್ನು ಮಾಡುವುದಕ್ಕೆ ದೆಹಲಿಗೆ ತೆರಳುತ್ತಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಹೈಕಮಾಂಡ್ ನಾಯಕರೊಂದಿಗೆ ಇವತ್ತು ಇಲ್ಲ ನಾಳೆ ಒಂದು ಚರ್ಚೆಯನ್ನ ಮಾಡ್ತಾರೆ. ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾರೆ. ಹೈಕಮಾಂಡ್ ನಾಯಕರೊಂದಿಗೆ ಸಭೆಗೆ ಇನ್ನೂ ಕೂಡ ನಿರ್ದಿಷ್ಟವಾದಂತಹ ಒಂದು ನಿಗದಿ ಆಗಿಲ್ಲ ಸಮಯ ಅನ್ನೋದು. ಹಾಗಾಗಿ ಇವತ್ತು ಕೂಡ ಫಿಕ್ಸ್ ಆಗತ್ತೆ. ಸಂಜೆ ಏನಾದರೂ ಮಾತುಕತೆಯನ್ನು ನಡೆಸ್ತಾರಾ ಅಥವಾ ನಾಳೆ ಏನಾದರೂ ಮಾತುಕತೆ ಆಗಬಹುದಾ ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಸಚಿವ ಸಂಪುಟ ವಿಸ್ತರಣೆಯ ಕುರಿತಂತೆ ಇವತ್ತು ಇಲ್ಲ ನಾಳೆ ಆದರೂ ಏನಾದರೂ ಅಂತಿಮ ತೀರ್ಮಾನಗಳಾಗುವಂತ ಸಾಧ್ಯತೆಗಳು ಇದೆಯಾ? ಏನು ದಿವ್ಯದಾಸ್, ಇಂದು ಸಚಿವ ಸಂಪುಟದ ಬಗ್ಗೆ ಒಂದಷ್ಟು ಚರ್ಚೆ ಆಗಬಹುದು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಲಾಗ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆ 9 ಇಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳಿದ್ರು. ಇಂದು ಸಂಜೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಅಂತ ಬಿಕೆ ಹರಿಪ್ರಸಾದ್ ಅವರು ಸಹ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇಂದು ದೆಹಲಿಗೆ ತೆರಳುವಂತ ಸಂದರ್ಭದಲ್ಲಿ ಸಂಜೆ ಸಂಸದರ ಜೊತೆಗೆ ಔತಣ ಕೂಟ ಮತ್ತು ಅವರ ಜೊತೆ ಸಭೆಯನ್ನು ಆಯೋಜನೆ ಮಾಡುವ ಮೂಲಕ ರಾಜ್ಯದ ಸಮಸ್ಯೆಗಳು ಮತ್ತು ಅಭಿವೃದ್ಧಿಗಳಿಗೆ ಅನುದಾನವನ್ನ ನೀಡಬೇಕು, ಕೇಂದ್ರದ ಸಹಕಾರವನ್ನು ಕೋರಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು ಅಂತ ನಿಟ್ಟಿನಲ್ಲಿ ಸಂಸದರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸ್ತಾರೆ. ಅದ್ರ ಜೊತೆಗೆ ಇಂದು ಈ ಸಭೆ ಆದ ನಂತರ ಮುಖ್ಯಮಂತ್ರಿಗಳು ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಮತ್ತು ವೇಣುಗೋಪಾಲ್ ಅವ್ರನ್ನ ಸುರ್ಜೇವಾಲಾ ಅವ್ರನ್ನ ಎಐಸಿಸಿ ಪ್ರಧಾನ ಕಚೇರಿ ಅಥವಾ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗುವಂತ ಸಾಧ್ಯತೆ ಇದೆ. ಬಹುತೇಕ ಹಿಂದೆನೆ ಈ ಒಂದು ಸಭೆ ಪೂರ್ಣಗೊಂಡಿದ್ದೆ ಆದಲ್ಲಿ ಹಿಂದೆ ಪಟ್ಟಿ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಇಲ್ಲದಿದ್ದಲ್ಲಿ ಇಂದಷ್ಟು ಚರ್ಚೆಗಳು ಬಾಕಿ ಇದೆ ಅಂತ ಅನ್ನೋದು ಈಗಾಗಲೇ ಇರುವಂತ ಮಾಹಿತಿ ಪ್ರಕಾರ ಸುಮಾರು ಪಟ್ಟಿಯನ್ನ 30 ಅಂತ ಅನ್ನೋದನ್ನ 30 ಈಗಾಗಲೇ ಕೊಟ್ಟಿರುವಂತ ಪಟ್ಟಿಯಲ್ಲಿದ್ದಂತ ಅಭ್ಯರ್ಥಿಗಳ ಹೆಸರಲ್ಲಿ 30 ಹೆಸರುಗಳ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. 20 ಜನರಿಗೆ 20 ಸ್ಥಾನಗಳಿಗೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಉಳಿದಂತ ಒಂದು 5-6 ಜನಗಳಲ್ಲಿ ಇರುವಂತ ಗೊಂದಲಗಳನ್ನ ಅಥವಾ ಯಾರನ್ನ ಆಯ್ಕೆ ಮಾಡ್ಬೇಕು, ಯಾವ ಕಾರಣಕ್ಕೆ ಆಯ್ಕೆ ಮಾಡ್ಬೇಕು ಅಂತ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಬೇಕಾಗಿದೆ. ಹಾಗಾಗಿ ಅವೆರಡು ವಿಷಯಗಳಿಗೆ ಚರ್ಚಿಸುವಂತ ಸಾಧ್ಯತೆ. ಉಳಿದಂತೆ 2 DCM ಸ್ಥಾನಗಳನ್ನ ಸೃಜನೆ ಮಾಡುವಂತ ಬಗ್ಗೆನೂ ಸಹ ಒಂದಷ್ಟು ಚರ್ಚೆ ನಡೆಸಬೇಕಾಗಿದೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಂಜೆ ಒಟ್ಟಾಗಿ ಸೇರಿಕೊಂಡು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಪಟ್ಟಿಯನ್ನ ಅಂತಿಮಗೊಳಿಸಬಹುದು. ಒಂದ್ ವೇಳೆ ಪಟ್ಟಿ ಅಂತಿಮಗೊಳಿಸ್ಲಿಕ್ಕೆ ಇಂದು ಸಾಧ್ಯವಾಗೋದಿಲ್ಲ ಅಂತಂದ್ರೆ ಇನ್ನೊಂದು ಸುತ್ತಿನ ಮಾತುಕತೆಗೆ ನಾಳೆ ಬೆಳಗ್ಗೆ ಮಾಡಬಹುದು ಅಥವಾ ನಾಳೆ ಸಂಜೆ ಒಳಗೆ ಬಹುತೇಕ ಪಟ್ಟಿಯನ್ನು ಫೈನಲ್ ಮಾಡಿ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಮುಹೂರ್ತವನ್ನು ನಿಗದಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ತಡವಾಗಿರೋ ಕಾರಣಕ್ಕೋಸ್ಕರ ಇನ್ನಷ್ಟು ದಿನಗಳನ್ನು ತಡ ಮಾಡುವಂತದ್ದು ಬೇಡ ಅಂತ ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರ ವಾದವಾಗಿದೆ. ಅದೇ ರೀತಿ ಡಿಕೆ ಸಿದ್ದರಾಮಯ್ಯನವರು ಸಹ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಬಹುತೇಕ ಪಟ್ಟಿಯನ್ನ ಇಂದು ಸಂಜೆ ಸಾಧ್ಯವಾದ್ರೆ ಇಲ್ಲದ್ರೆ ನಾಳೆ ಬೆಳಗ್ಗೆ ಮತ್ತೊಂದು ಸುತ್ತಿನ ಸಭೆಯನ್ನ ಸೇರಿ ಅಂತಿಮಗೊಳಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗಿನ ಆಕಾಂಕ್ಷಿಗಳು ಸಾಕಷ್ಟು ಜನ ಆಕಾಂಕ್ಷಿಗಳು ಇನ್ನು ದೆಹಲಿಯನ್ನ ಈಗಾಗಲೇ ತಲುಪಿದ್ದಾರೆ. ಕಳೆದ 2-3 ದಿನಗಳಿಂದಲೇ ಸುಮಾರು 40ಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರುಗಳು ಮತ್ತು ಕಿರಿಯ ಶಾಸಕರು ಸಹ ದೆಹಲಿಯಲ್ಲಿ ಬೀಡಿ ಬಿಟ್ಟಿದ್ದಾರೆ. ಹೀಗಾಗಿ ಮೊದಲ ಪಟ್ಟಿನಲ್ಲಿ ಆರಂಭದಲ್ಲೇ ಈಗೇನು 20 ಜನರ ಸಚಿವ ಸ್ಥಾನಗಳಲ್ಲಿ 18 ಸ್ಥಾನಗಳನ್ನು ಭರ್ತಿ ಮಾಡ್ಬೇಕು ಅಂತ ಇದ್ದು 1-2 ಸ್ಥಾನಗಳನ್ನ ಖಾಲಿ ಉಳಿಸ್ಕೊಳ್ಬೇಕು ಅಂತ ಒಂದು ಚರ್ಚೆ ಇತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಹಮತಿ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ 20 ಸ್ಥಾನಗಳಿಗೆ 20 ಸ್ಥಾನಗಳನ್ನ ಭರ್ತಿಯನ್ನ ಮಾಡ್ಬೇಕು ಅಂತಂದು ಅದರಲ್ಲಿ ಸುಮಾರು 15 ಜನರಿಗೆ ಹೊಸಬರಿಗೆ ಕೊಡುವಂತದ್ದು ಒಂದು ಫಸ್ಟ್ ಟೈಮ್ ಗೆದ್ದು ಅಂತಲ್ಲ, ಮೊದಲ ಬಾರಿ ಸಚಿವರಾಗಂತವರಿಗೆ 15 ಜನ, ಉಳಿದಂತ ಒಂದು 4-5 ಸ್ಥಾನಗಳನ್ನ ಹಿರಿಯ ನಾಯಕರಿಗೆ ಕೊಡುವಂತ ಒಂದು ಚರ್ಚೆ ನಡೆಸಲಾಗಿತ್ತು. ಮೊದಲು ಅದಕ್ಕೆ ಉಲ್ಟಾ ಮಾಡಲಾಗಿತ್ತು. ಅಂದ್ರೆ ಮೊದಲು ಹಿರಿಯರಿಗೆ ಅವಕಾಶವನ್ನ ಕೊಡಿ, ಯಾಕಂದ್ರೆ ಹಲವಾರು ಜನಗಳು ಈ ಬಾರಿ ಅಂತಿಮ ಅವಕಾಶ ಇದೆ, ನಂತರ ಅವ್ರು ಮತ್ತೆ ಎಲೆಕ್ಷನ್ ನಿಲ್ತಾರೆ ಅಂತ ಅನ್ನೋದು ಅಥವಾ ಮತ್ತೆ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ಅನ್ನೋದು ಯಾವ ಗ್ಯಾರಂಟಿ ಇಲ್ಲ. ಹೀಗಾಗಿ
ಹಿರಿಯರಿಗೆ ಅವಕಾಶ ಕೊಡಿ ಮತ್ತು ಕಿರಿಯರಿಗೆ ಒಂದಿನ 4-5 ಜನರಿಗೆ ಮಾತ್ರ ಅವಕಾಶ ಕೊಡಿ ಅಂತ ಲೆಕ್ಕಾಚಾರ ಇತ್ತು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯವ್ರಿಗೆ ಇದೇ ವಾದ ಇತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಇದಕ್ಕೆ ವಾದಕ್ಕೆ ಮತ್ತು ರಾಹುಲ್ ಗಾಂಧಿ ಅವರು ಈ ವಾದಕ್ಕೆ ಒಪ್ತಾ ಇರಲಿಲ್ಲ. ಹೀಗಾಗಿ ಪಟ್ಟಿಯಲ್ಲಿ ಒಂದಷ್ಟು ಗೊಂದಲ ಇತ್ತು. ಈಗ ಬಹುತೇಕ ಪಟ್ಟಿ ಅಂತಿಮ ಮಾಡುವಂತ ಒಂದು ಪ್ರಯತ್ನ ಇಂದು ನಡೆಯಬಹುದು. ಹಾಗಾಗಿ ಮೊದಲ ಬಾರಿ ಗೆದ್ದಂತವ್ರಿಗೆ ಅಥವಾ ಮೊದಲ ಬಾರಿ ಸಚಿವರಾಗುವಂತವ್ರಿಗೆ ಈ ಬಾರಿ ಸುಮಾರು 10ರಿಂದ 15 ಜನಗಳಿಗೆ ಸ್ಥಾನವನ್ನು ಕೊಟ್ಟು ಸುಮಾರು 4ರಿಂದ 5 ಸ್ಥಾನಗಳನ್ನ ಹಿರಿಯರಿಗೆ ಈಗಾಗಲೇ 13 ಜನ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿ ಬಹುತೇಕ ಎಲ್ಲರೂ ಸಹ ಹಳಬರಿದ್ದಾರೆ. ಹಾಗಾಗಿ 13 ಜನ ಈಗಾಗಲೇ ಮಂತ್ರಿಗಳಲ್ಲಿ 12 ಜನ ಮಂತ್ರಿಗಳು ಹಿರಿಯರಿದ್ದಾರೆ. ಈಗ ಇನ್ನೂ ಒಂದು 5 ಜನಕ್ಕೆ ಕೊಟ್ಟು ಒಟ್ಟು 15ರಿಂದ 17 ಜನರಿಗೆ ಅವಕಾಶವನ್ನು ಕೊಟ್ಟು ಉಳಿದಂತವರಿಗೆ ಹೊಸಬರಿಗೆ ಕೊಡಬೇಕು ಅಂತ ಚಿಂತನೆ ಇದ್ದಾರೆ. ಹೀಗಾಗಿ ಇಂದು ಬಹುತೇಕ ಪಟ್ಟಿಯನ್ನು ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಂತಿಮ ಮಾಡುವಂತ ಸಾಧ್ಯತೆ ಇದೆ. ದಿವ್ಯದಾಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.